ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ನೀವು ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡೆದುಕೊಳ್ತಾ ಇದ್ದೀರಾ. ಇವಾಗ 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ನೀವು ಏನಾದರೂ ಒಂದು ಫಾಲೋ ಮಾಡಿಲ್ಲ ಅಂದರೆ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ 2,000 ರೂಪಾಯಿ ಏನು ರಿಲೀಸ್ ಮಾಡ್ತಾ ಇದ್ದೀರಲ್ಲ, ಅದು ನಿಮಗೆ ಬರುವುದಿಲ್ಲ, ನಿಮ್ಮ ಖಾತೆಗಳಿಗೆ ಬರಲ್ಲ, ಅದು ಸ್ಟಾಪ್ ಆಗುತ್ತೆ. ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗಿರುತ್ತದೆ ಈ ಒಂದು ವಿಡಿಯೋನ ಮಧ್ಯದಲ್ಲಿ ಎಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ನೀವು ಎಲ್ಲರೂ ಕೂಡ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡೆದುಕೊಳ್ತಾ ಇದ್ದೀರಾ. ಇಲ್ಲಿ ಸಾಕಷ್ಟು ಜನಕ್ಕೆ ಈಗಾಗಲೇ 10ನೇ ಕಂತಿನ ಹಣ ಬಂದಿದೆ, ಮತ್ತೆ ಎಷ್ಟೊಂದು ಜನಕ್ಕೆ 10ನೇ ಕಂತಿನ ಬಂದಿಲ್ಲ ಅಂದ್ರೆ ಏನು ತಲೆ ಕೆಡಿಸ್ಕೊಳ್ಬೇಡಿ. 9ನೇ ಕಂತು ಮತ್ತು 10ನೇ ಕಂತು ನಿಮಗೆ 11ನೇ ಕಂತಿನ ಹಣದ ಜೊತೆಗೆ ಬರುತ್ತದೆ. ಮತ್ತೆ 11ನೇ ಕಂತಿನ ಹಣ ನಿಮಗೆ ಆವಾಗ ರಿಲೀಸ್ ಆಗುತ್ತೆ. ಅದರ ಬಗ್ಗೆ ನಿಮಗೆ ಈಗಾಗಲೇ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ. ನಿಮಗೆ ಮುಂದಿನ ತಿಂಗಳು ಬರುತ್ತದೆ 11ನೇ ಕಂತಿನ ಹಣ, ವೇಟ್ ಮಾಡಿ. ಮತ್ತು ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ಏನೇನು ಪ್ರಾಬ್ಲಮ್ ಆಗುತ್ತಿದೆ, ಯಾರ್ಯಾರಿಗೆ ಹಣ ಬರ್ತಾ ಇಲ್ಲ, ಯಾರ್ಯಾರಿಗೆ ಹಣ ಬರುತ್ತಾ ಇದೆ, ಎಲ್ಲ ಡಾಟಾನು ಕೂಡ ಸರ್ಕಾರದವರ ಹತ್ತಿರ ಇದೆ. ಅದನ್ನು ಎಲ್ಲ ಇಟ್ಟುಕೊಂಡು ಡಾಟಾನ ಅನಲೈಸಿಸ್ ಮಾಡಿ ಇವಾಗ ಒಂದು ಅಪ್ಡೇಟ್ನ ಕೊಟ್ಟಿರುವುದು ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್. ಅದರ ಬಗ್ಗೆ ಇವಾಗ ತಿಳಿಸಿಕೊಡುತ್ತೇನೆ. ವಿಡಿಯೋನ ಗಮನವಿಟ್ಟು ನೋಡ್ತಾ ಹೋಗಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಿರೋದು ಕೊನೆವರೆಗೂ ನೋಡ್ತಾ ಹೋಗಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿಯನ್ನು ಯಾವುದೇ ತೊಂದರೆ ಇಲ್ಲದೇನೆ ಕೂಡ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಏನೂ ಕೂಡ ತೊಂದರೆ ಆಗುತ್ತಿಲ್ಲ ಎಷ್ಟೊಂದು ಜನಕ್ಕೆ. ಆದರೆ ಇನ್ನೊಂದಷ್ಟು ಜನಕ್ಕೆ ಏನಾಗಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಒಂದು ಕಂತಿನ ಹಣನ ಕೂಡ ರಿಸೀವ್ ಮಾಡಿಕೊಂಡವರು ಕೂಡ ಸ್ವಲ್ಪ ಜನ ಇದ್ದಾರೆ. ಮತ್ತೆ ಇನ್ನೊಂದಷ್ಟು ಜನ ಸ್ವಲ್ಪ ಜನಕ್ಕೆ ಏನಾಗಿದೆ ಅಂದರೆ ಇಲ್ಲಿ ಒಂದು 5-6 ತಿಂಗಳು ಕರೆಕ್ಟಾಗಿ ಬಂತು ಹಣ, ಅದಾದ್ಮೇಲೆ ಒಬ್ಬರಿಗೆ ಹಣನೇ ಬರ್ತಾ ಇಲ್ಲ. ಅವರು ಏನು ಮಾಡಬೇಕು ಅಂತಾನು ಗೊತ್ತಾಗುತ್ತಿಲ್ಲ. ಸಾಕಷ್ಟು ಜನ ಕಮೆಂಟಲ್ಲಿ ತಿಳಿಸುತ್ತಾ ಇದ್ದಾರೆ, ಗೃಹಲಕ್ಷ್ಮಿ ಯೋಜನೆ ಇದು ನಮಗೆ 5-6 ಕಂತಿನಿಂದ ಹಣ ಬರ್ತಾ ಇಲ್ಲ. ಆದರೆ ಇನ್ನೊಂದಷ್ಟು ಜನ ಕ್ಯಾಟಗರಿ ಇರೋದು ಏನೆಂದರೆ 8ನೇ ಕಂತು, 9ನೇ ಕಂತು, 10ನೇ ಕಂತು ಬಂದಿಲ್ಲ ಅಂತಾನು ಕೂಡ ಕೇಳುತ್ತಿದ್ದಾರೆ. ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿರುವುದು ಏನೆಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆನ ಯಾರ್ಯಾರಿಗೆ ಬರ್ತಾ ಇಲ್ಲ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಕಳೆದ ಒಂದು 3 ತಿಂಗಳಿಂದ ಯಾರಿಗೆ ಹಣ ಬಂದಿಲ್ಲ ಅಂದರೆ 8, 9, 10 ಈ 3 ಕಂತಿನ ಬಿಟ್ಟು ಯಾರಿಗೆ 7ನೇ ಕಂತು, 6ನೇ ಕಂತಿನಿಂದ ಹಣ ಬಂದಿಲ್ಲ ಅವರು ಎಲ್ಲರೂ ಕೂಡ ಮಸ್ಟ್ ಆ್ಯಂಡ್ ಶುಡ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಏನಾಗಿದೆ ಅಂತ ಚೆಕ್ ಮಾಡಿಕೊಳ್ಳಬೇಕು. ನಿಮ್ಮ ಪ್ರಾಬ್ಲಮ್ಸ್ಗೆ ಅಲ್ಲಿ ಸೊಲ್ಯೂಷನ್ ಸಿಗುತ್ತದೆ. ಅಲ್ಲಿ ನೀವು ಅಪ್ಲಿಕೇಶನ್ಸ್ ಏನಾಗಿದೆ ಅನ್ನೋದನ್ನು ಕೂಡ ಅದನ್ನು ನೀವು ಸರಿಪಡಿಸಿಕೊಳ್ಳಬೇಕು. ಏನಾದರೂ ಸರಿಪಡಿಸಿಕೊಳ್ಳಲಿಲ್ಲ ಅಂದರೆ ಇಲ್ಲಿ ಯಾರ್ಯಾರಿಗೆ ಹಣ ಬಂದು ಸ್ಟಾಪ್ ಆಗಿದೆಯಲ್ಲ ಆ ಒಂದು 3-4 ತಿಂಗಳಿಂದ ಹಣ 3 ತಿಂಗಳು ಮೇಲ್ಪಟ್ಟವರು ನಿಮ್ಮ ಅಪ್ಲಿಕೇಶನ್ಸ್ ಅಲ್ಲಿ ಪ್ರಾಬ್ಲಮ್ ಆಗಿರ್ತದೆ. ಅದನ್ನು ನೀವು ಸರಿಪಡಿಸಿಕೊಂಡ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತದೆ. 11ನೇ ಕಂತಿನ ನಿಮಗೆ ಶುರು ಆಗುತ್ತದೆ. ಪೆಂಡಿಂಗ್ ಅಮೌಂಟ್ ಕೂಡ ರಿಲೀಸ್ ಮಾಡುತ್ತೀವಿ. ಇಲ್ಲ ಅಂದರೆ ನಿಮಗೆ ಯಾವುದೇ ತರಹದ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರಿಗೆ 5-6 ಕಂತು ತಿಂಗಳಿಂದ ಹಣ ಬಂದಿರಲ್ಲ ಅವರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.